ಹಲೋ ಎವ್ರಿವನ್. ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ಬೇಳೆ ಸಾಂಬಾರು ಮಾಡೋದು ಯಾವ ಥರ ಅಂತ ನೋಡೋಣ. ತರಕಾರಿ ಸಾಂಬಾರಿಗೆ ಮೇಯ್ನ್ ಬೇಕಾಗಿರೋದೇ ಮಸಾಲೆ. ಯಾವ ಥರ ರೆಡಿ ಮಾಡ್ಕೊಳೋದು ಅಂತ ನೋಡೋಣ. ಒಂದು ಸ್ವಲ್ಪ ಹುಣಸೆ ಇಲ್ಲ ಅಂದರೂ ಪರವಾಗಿಲ್ಲ, ಬೇಕಾದ್ರೆ ಟೊಮೊಟೊ ಹಾಕ್ಕೊಬೋದು. ನಾನಿಲ್ಲಿ ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಹಳ್ಳಿ ಸೈಡಲ್ಲಿ ಅವಾಗ ಮುಂಚೆ ಹಿಂಗೆ ಮಾಡ್ತಿದ್ದು, ಹುಣಸೆಹಣ್ಣು ಹಾಕಿ ಸಾಂಬಾರು ಮಾಡ್ತಾ ಇದ್ದಿದ್ದು. ಹಾಗಾಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಗೆಡ್ಡೆ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 2 ಸ್ಪೂನ್ ಸಾಂಬಾರು ಪುಡಿ, ಹುಳಿ ಪುಡಿ ಅಂತ ಬರುತ್ತೆ, ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ನಮ್ಮದು ಸಾಂಬಾರು ಪೌಡರಲ್ಲಿ ಖಾರ ಇದೆ, ಹಾಗಾಗಿ ನಾನು ಖಾರ ಪುಡಿ ಹಾಕಿಲ್ಲ. ನೀವು ಒಂದು ಸ್ವಲ್ಪ ಖಾರ ಇಲ್ಲ ಅಂದರೆ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. 2 ಸ್ಪೂನ್ ತೆಂಗಿನಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಈಗ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಒಂದು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ, ಸ್ವಲ್ಪ ಆಯಿಲು 1 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ, ಆಮೇಲೆ ಟೊಮೊಟೊ ಹಣ್ಣು ಒಂದೇ ಒಂದು. ಸ್ವಲ್ಪ ಕಲರ್ ಬರ್ತಿದ್ದಂಗೆ ಮಸಾಲೆ ರುಬ್ಬಿಟ್ಟಿರ್ತೀವಲ್ಲ ನಾವು, ಅದನ್ನು ಹಾಕ್ಕೊಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗುತ್ತೆ. ಆಮೇಲೆ ನಂತರ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ತರಕಾರಿ, ಇವಾಗ ಮನೇಲಿ ಯಾವುದಿದೆಯೋ ತರಕಾರಿ ಅದೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ತೊಳಿರಿ. ಆಮೇಲೆ ಸ್ವಲ್ಪ ಬೇಳೆ, ಇದ್ರ ಜೊತೆಗೆ ಬೇಕಾದ್ರೆ ಹೆಸ್ರು ಬೇಳೆನೂ ಹಾಕ್ಕೊಬೋದು. ಒಂದು ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ನಾನು ಹೆಸ್ರು ಬೇಳೆ ಹಾಕಲಿಲ್ಲ, ತೊಗರಿ ಬೇಳೆನೇ ಹಾಕ್ಕೊಂಡೆ. ಇವಾಗ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ತರಕಾರಿ, ನಿಮ್ಮ ಮನೇಲಿ ಯಾವುದಿದೆಯೋ ತರಕಾರಿನ ಅದು ಹಾಕ್ಕೊಳ್ಳಿ. ನಿಮ್ಗಿಷ್ಟ ಅನಿಸಿದ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ, ನಿಮಗೆ ಯಾವ ಥರ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕೋ, ಹೆಂಗೆ ಬೇಕೋ ನಿಮಗೆ ಇದು ನೋಡ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2 ವಿಸಲ್ ಕುಗ್ಸಿದ್ರೆ ಸಾಂಬಾರು ರೆಡಿ. ಇದೊಂದು 10 ನಿಮಿಷದ ಒಳಗಡೆ ಸಾಂಬಾರು ಮಾಡ್ಕೊಂಬಿಡ್ಬೋದು. ಸಿಂಪಲ್ ಆಗಿರುತ್ತೆ, ಆಮೇಲೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ಸಾಂಬಾರು ಕೂಡ. ಇದು ಮುದ್ದೆ, ಚಪಾತಿ, ರೋಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ದೋಸೆಗೂ ಕೂಡ ಸೂಟ್ ಆಗುತ್ತೆ. ಬ್ಯಾಚುಲರ್ಸ್ಗಳಿರ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ ಮಾಡ್ಬೋದು ಸಾಂಬಾರು. ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಥವಾ ಮುದ್ದೆ ಜೊತೆಲಂತೂ ಸೂಪರ್ ಕಾಂಬಿನೇಷನ್, ಸಕ್ಕತ್ತಾಗಿ. ನಾನು ಈ ಸಾಂಬಾರಿಗೆ ಮುದ್ದೆ ಮಾಡಿದ್ದೆ, ಆಮೇಲೆ ಬೋಂಡ ಮಾಡ್ಕೊಂಡಿದ್ದೆ, ಬಿಸಿ ಬಿಸಿ ಬೋಂಡ. ಮಳೆ ಬರ್ತಾಯಿತ್ತು, ನೆಂಚಿಕೆ ಹೆಂಗಿದ್ರು ಬೇಕೇ ಬೇಕಾಗಿತ್ತು, ಹಾಗಾಗಿ ಬೋಂಡ ಮಾಡ್ಕೊಂಡಿದ್ದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಬಾಯ್ ಬಾಯ್.